ಜೈ ಕರ್ನಾಟಕ. ಸೊ ಅದಕ್ಕೆ ಪ್ರೆಸೆಂಟ್ ಲೈಫ್ ಯಾವಾಗಲೂ ನಾವು ಖುಷಿಯಾಗಿ ಇರಬೇಕು ಇರ್ತಾರೆ ಅವರು. ಲವ್ ನಿಸ್ಕಾಕು Lâu đồng lâu sao 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 ಜೈ ಕರ್ನಾಟಕ. ಗುಡ್. ಎಲ್ಲರಿಗೂ ನಮಸ್ಕಾರ, ಅತ್ಯಂತ ಸ್ವಾಗತ ಜೈ ಕರ್ನಾಟಕ ಮತ್ತೆ ಜಾಯ್ ಕರ್ನಾಟಕ. ಇವತ್ತು ನಾನು ಮತ್ತೆ ಮಗ ಜೊತೆ ನಾವು ಇದ್ದೀನಿ. ಇಲ್ಲಿ ಹಿಂದೆಗಡೆ ನೀವು ನೋಡ್ಬೋದು ಸೇರಾ ಮೊನಾಸ್ಟ್ರಿ ಅಂತ. ಸೊ ಒಂದು ಸುಮಾರು ದಿನದಿಂದ ನಮ್ಮ ಹಿಸ್ ಹಾಲಿನೆಸ್ ದಲೈ ಲಾಮಾಜಿ ಇಲ್ಲಿ ಬೆಲ್ಕುಪ್ಪೆಯಲ್ಲಿ ಇದ್ದಾರೆ. ಸೊ ಇವತ್ತು ಒಂದು ಸ್ಪೆಷಲ್ ಕಾರ್ಯಕ್ರಮ ಇದೆ ಇಲ್ಲಿ ಸೇರಾ ಇದು ಮೊನಾಸ್ಟ್ರಿಯಲ್ಲಿ. ಸೊ ಎಲ್ಲ ಜನಗಳು ಇಲ್ಲಿ ಬಂದಿದ್ದಾರೆ ಬ್ಲೆಸ್ಸಿಂಗ್ ತಗೊಳ್ಳೋಕ್ಕೆ. ವೆದರ್ ಜೊತೆ ಜನಗಳು ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ. ಅದಕ್ಕೆ ಇನ್ನೂ ಒಂದು 10-15 ದಿನ ಅವರು ಇಲ್ಲೇ ಇರ್ತಾರೆ. ಅದಕ್ಕೆ ನಾವು ಕೂಡ ಲದಾಖಿಂದ ಬಂದಿದ್ದೀನಿ. ಜೈ ಕರ್ನಾಟಕ ಸರ್. ಕರ್ನಾಟಕ
ನಾನು ಲದಾಖಲ್ಲಿ ಕೂಡ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇವನಿಗೆ ಯಾವಾಗಲೂ ನಾನು ವ್ಲಾಗ್ ನೋಡ್ತಾರೆ. ಸೊ ಇವನು ಕೂಡ ಜೈ ಕರ್ನಾಟಕ ಅಂತ ಪ್ರಾಕ್ಟೀಸ್ ಆಯಿತು ನಮ್ಮ ಮಗಾಗಿ. ಆದರೆ ಇವನಿಗೆ ಕನ್ನಡ ಗೊತ್ತಿಲ್ಲ. ನೋಡಿ ಮಕ್ಕಳು ಈಗ ಹೊರಗಡೆ ಇವರು ಪ್ರೋಗ್ರಾಮ್ ಹಿಸ್ ಹೋಲಿನೆಸ್ ಮುಂದೆ ಮಾಡಿಬಿಟ್ಟು ಈಗ ಬರ್ತಾ ಇದ್ದಾರೆ. ಇದು ಅವ್ರದ್ದು ಟಿಬೆಟಿಯನ್ದು ಟ್ರೆಡಿಷನಲ್ ಪ್ರೋಗ್ರಾಮ್ದು ಡ್ರೆಸ್ಗಳು. ನೋಡಿ ನೀವು ಇಲ್ಲಿ ಒಂದು ಇವರು ಎಲ್ಲಕ್ಕಿಂತ ಚಿಕ್ಕದು ಇರಬೇಕು ನಾವು. ನೋಡಿ ಈ ಥರ. ಓಕೆ 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 ಈಗ ನೋಡ್ಬಿಟ್ಟ. ಅದೇ ಹೆಲೋ ಹೇಳಿ, ಹೆಲೋ, ಜೈ ಕರ್ನಾಟಕ ಹೇಳಿ, ಜೈ ಕರ್ನಾಟಕ. ನಮ್ದು ಬುದ್ಧಿಸ್ಟಲ್ಲಿ ಈಗ ಎಲ್ಲಕ್ಕಿಂತ ದೊಡ್ಡ ಮೋಸ್ಟ್ ರೆಸ್ಪೆಕ್ಟೆಡ್ ಇವರೇ ಹಿಸ್ ಹೋಲಿನೆಸ್ ದಲೈ ಲಾಮಾ. ಸ್ಪೆಷಲಿ ನಮ್ಮ ಹಿಮಾಲಯನ್ ರೀಜನ್ ಮತ್ತು ಲದಾಖ್, ಟಿಬೆಟ್ ಮತ್ತು ಭೂಟಾನ್, ನೇಪಾಲ್ ಅದರಲ್ಲಿ ಎಲ್ಲ ಇನ್ನೂ ಜಾಸ್ತಿ ಇವ್ರಿಗೆ ಇದು ರೆಸ್ಪೆಕ್ಟ್ ಮಾಡ್ತಾರೆ. ಇವ್ರ ಟೀಚಿಂಗ್ಸ್ ಎಲ್ಲಿ ಇದ್ದರೆ ಫುಲ್ ಜನಗಳು ಪ್ಯಾಕ್ ಆಗುತ್ತೆ. ಮತ್ತು ಈ ಬೆಲ್ಕುಪ್ಪಿ ಜಾಗ ಅಲ್ಲಿ ಮೊದಲೇ ಏನು ಒಂದು ಬಿಲ್ಡಿಂಗ್ ಇರಲಿಲ್ಲ. ಇದು ನಾನು ಏನು ಹೇಳ್ತೀನ ಫಾರೆಸ್ಟ್ಗೆ ಬಾಗಾನ ಆ ಥರ ಇತ್ತು, ಬರೀ ಜಂಗಲ್. ಸೊ ಅದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಇವ್ರಿಗೆ ಕೊಟ್ಟಾದ್ಮೇಲೆ ಇವರು ಒಂದು 40-50 ವರ್ಷ ಅಲ್ಲಿ ಈಗ ಫುಲ್ ಹೆವೆನ್ ಥರ ಮಾಡಿಬಿಟ್ಟಿದ್ದಾರೆ. ಹಾರ್ಡ್ ವರ್ಕಿಂಗ್ ಜುಲೇ ಸರ್ ಬಾಸ್ ಕಾಲೇಜ್ ಹಾರ್ಡ್ ವರ್ಕಿಂಗ್ ಕೆಲಸ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ ಇವ್ರಿಗಿಂತ ಕಲಿಬೇಕು. ತುಂಬ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಒನ್ ಮೊನಾಸ್ಟ್ರಿ ನಮ್ಮ ಇಂಡಿಯಾ ಮತ್ತು ಎಲ್ಲ ದೇಶದಿಂದ ಎಲ್ಲಕ್ಕಿಂತ ದೊಡ್ಡ ಇವರು ಇಲ್ಲಿ ಕಟ್ಟಿದ್ದಾರೆ. ಅದಕ್ಕಿಂತ ನಮ್ಮ ಗೌರ್ಮೆಂಟ್ಗೆ ಕೂಡ ಬೆನಿಫಿಟ್, ಅವ್ರಿಗೆ ಕೂಡ ಬೆನಿಫಿಟ್, ಎಲ್ಲರಿಗೆ ಬೆನಿಫಿಟ್. ನೋಡಿ ಈಗ ನೀವು ಜಸ್ಟ್ ಪ್ರೋಗ್ರಾಮ್ ಮುಗೀತು, ಅದಕ್ಕೆ ಎಲ್ಲ ಮಾಂಕ್ಸ್ಗಳು ಮತ್ತು ಜನಗಳು ಈಗ ಹೊರಗಡೆ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ಆ ಮೊನಾಸ್ಟ್ರಿಯಲ್ಲಿ ಅಲ್ಲಿ ಆ ಕಡೆದು ಅಲ್ಲಿ ಇದೆ, ಆದರೆ ಇಷ್ಟು ಜನ ತುಂಬ ಜನ ಇದೆ. ಅದಕ್ಕೆ ಜನಗಳು ಈ ಸೈಡಲ್ಲಿ ಕೂಡ ಇದ್ದಾರೆ. ಈಗ ನಾನು ಹೊರಗಡೆ ಬರೋವಾಗ ಅಲ್ಲಿ ಸೆಕ್ಯೂರಿಟಿ ಇತ್ತು. ಸೊ ಅವರು ಟಿಬೆಟಿಯನ್ಸು. ಸೊ ಅವ್ರು ಏನು ಹೇಳಿದ್ರು ಗೊತ್ತಾ, ಜೈ ಕರ್ನಾಟಕ ಮತ್ತು ಜೈ ಕರ್ನಾಟಕ ಹೇಳಿದ್ರು. ಯಾಕೆಂದರೆ ಅವ್ರು ಕೂಡ ನನ್ನ ವ್ಲಾಗ್ ನೋಡ್ತಾರೆ ಅಂದರು. ಸೊ ತುಂಬ ಖುಷಿ ಆಯಿತು. ಈಗ ನಮ್ಮ ವ್ಲಾಗ್ ಸ್ವಲ್ಪ ನಮ್ಮ ಕರ್ನಾಟಕ ಜನಗಳು ಬಿಟ್ಬಿಟ್ಟು ಯಾಕೆಂದರೆ ಅವ್ರು ಕೂಡ ಸೌತಲ್ಲಿ ಇರ್ತಾರಲ್ವ. ಸೊ ಅವ್ರಿಗೆ ಕೂಡ ಕನ್ನಡ ಗೊತ್ತು. ಅವರು ಆ ಥರ ಹೇಳ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು ಇವತ್ತು. ಮತ್ತು ಸುಮಾರು ಜನಗಳಿಗೆ ಗೊತ್ತು ನನ್ನ ಕನ್ನಡ ಅಲ್ಲಿ ವ್ಲಾಗ್ ಮಾಡ್ತಾರೆ ಅಂತ. ಸ್ವಾಮೀಜಿಗಳು ಕಾಮೆಂಟ್ ಕೂಡ ಮಾಡ್ತಾರೆ, ಒಳ್ಳೆ ಕನ್ನಡ ಮಾತಾಡ್ತೀಯಪ್ಪ ಅಂತ. ಸೊ ಈಗ ನೋಡ್ಬೋದು ಎಲ್ಲ ನಗಿತಾರೆ. ಮಮದ ಜುಲೆ 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 ಇಲ್ಲಿ ಕೂಡ ಜನಗಳು ಫುಲ್ ಪ್ಯಾಕ್ ಇದೆ, ನೀವು ನೋಡ್ಬೋದು. ಇಲ್ಲಿ ಪ್ರೊಜೆಕ್ಟರ್ ಹಾಕಿದ್ದಾರೆ, ಯಾಕೆಂದರೆ ಆ ಕಡೆ ಮೊನಾಸ್ಟ್ರಿಯಲ್ಲಿ ಒಳಗಡೆ ಮತ್ತು ಹೊರಗಡೆ ಎಲ್ಲ ಜನಗಳು ಫುಲ್ ಪ್ಯಾಕ್ ಆಗಬಾರ್ದು. ಈ ಕಡೆ ಕೂಡ ಜನಗಳು ಪ್ಯಾಕ್ ಇದೆ, ಇಲ್ಲಿ ಪ್ರೊಜೆಕ್ಟರ್. ಸೊ ಅವರು ಈಗ ಹಿಸ್ ಹೋಲಿನೆಸ್ ಇದ್ದಾರೆ ಆ ಕಡೆ ದೇವಸ್ಥಾನ ಅಲ್ಲಿ. ಸೊ ನೀವು ನೋಡ್ಬೋದು ಇಲ್ಲಿ ಕೂಡ ಜನಗಳು ಫುಲ್. ಸೀತಾ ಓ ಇದು ನೀವು ನೋಡ್ಬೋದು. ಇದು ಇಲ್ಲಿ ಮೇನ್ ವಿಹಾರ. ಇಲ್ಲಿ ಮಾಂಗ್ಸ್ಗಳಿಗೆ ಟ್ರೈನಿಂಗ್ ಇದೆ ಮೊನಾಸ್ಟ್ರಿಯಲ್ಲಿ. ಮತ್ತು ವೆಲ್ಕಮ್ ಬೋರ್ಡಲ್ಲಿ ನೀವು ನೋಡ್ಬೋದು ಹಿಸ್ ಹೋಲಿನೆಸ್. ಹಿಸ್ ಹೋಲಿನೆಸ್ ಯಾವಾಗಲೂ ಅವ್ರದ್ದು ಒಂದು ಮಾತು ನಮಗೆ ತುಂಬ ಇಷ್ಟ. ಯಾಕೆಂದರೆ ಅವರು ಯಾವಾಗಲೂ ಜನಗಳಿಗೆ ಇದು ಟೀಚಿಂಗ್ಸ್ ಕೊಡುವಾಗ ನಾವು ಏನು ಗೊತ್ತಾ, ಲೈಫಲ್ಲಿ ಜಾಸ್ತಿ ಕಾಸು ಮಾಡೋಕ್ಕೆ ಫುಲ್ ಟೈಮ್ ಅರ್ಧ ಒಂದು 30, 40, 50 ವರ್ಷ ತನಕ ಫುಲ್ ಅದರಲ್ಲಿ ಬ್ಯುಸಿ. ಕಾಸು ಎಲ್ಲ ಮಾಡಬೇಕು, ಆದರೆ
ಫುಲ್ ಸ್ಟ್ರೆಸ್ ತಗೊಂಡು ಟೆನ್ಷನ್ ತಗೊಂಡು ಬರೀ ಕಾಸು ಮೇಲೆ ಫೋಕಸ್ ಮಾಡಿಬಿಟ್ಟು ಬಿಸ್ನೆಸ್ ಟೆನ್ಷನ್, ಇದು ಟೆನ್ಷನ್, ಅದು ಟೆನ್ಷನ್ ಹೇಳ್ಬಿಟ್ಟು ಒಂದು 40-50 ವರ್ಷ ಅದು ಅದೇ ಹಿಂದೆ ಕೊಟ್ಬಿಟ್ಟು ಆಮೇಲೆ ಏನಾಗುತ್ತೆ ಅವರು ಹೇಳ್ತಾರೆ, ಆಮೇಲೆ ಅದೇ ಕಾಸು ನಾವು ಯಾಕೆಂದರೆ ಟೆನ್ಷನ್ ಜಾಸ್ತಿ ತಗೊಂಡ್ರೆ ಹೆಲ್ತ್ಗೆ ಟೈಮ್ ಕೊಡಲಿಲ್ಲ, ಬರೀ ಅದೇ ಫೋಕಸ್ ಮಾಡಿಕೊಂಡು ಟೆನ್ಷನ್ ಜಾಸ್ತಿ ತಗೊಂಡ್ರೆ ನಮ್ಮ ಹೆಲ್ತ್ ಮತ್ತು ಮನಸ್ಸು ಕೂಡ ಇರಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಥರ ಇದು ಏನು ಹೇಳ್ತಾರೆ ರೋಗ ಡಿಸೀಸ್ ಬರ್ತಾರೆ. ಸೊ ಅದು ಬಂದಾದಮೇಲೆ ಅದೇ 40-50 ವರ್ಷ ಅಲ್ಲಿ ಎಷ್ಟು ಕಾಸುಗಳು ನಾನು ಮಾಡಿದೆ ಅದೇ ಕಾಸು ನಾವು ನಮ್ಮ ಹೆಲ್ತ್ ಮತ್ತು ಮನಸ್ಸು ಏನು ರೋಗ ಡಿಸೀಸ್ ಬಂದರೆ ಅದು ಸರಿ ಮಾಡೋಕ್ಕೆ ನಾವು ಸ್ಪೆಂಡ್ ಮಾಡ್ತಾರೆ ಅಂತ ಜಾಸ್ತಿ ಜನ, ಎಲ್ಲ ಇಲ್ಲ ಜಾಸ್ತಿ ಜನ ಅದೇ ಮಾಡ್ತಾರೆ. ಸೊ ಅದಕ್ಕೆ ಪ್ರೆಸೆಂಟ್ ಲೈಫ್ ಯಾವಾಗಲೂ ನಾವು ಖುಷಿಯಾಗಿ ಇರಬೇಕು ಇರ್ತಾರೆ ಅವರು. ಒಂದು ಮಿಡಿಲ್ ಪಾತ್ ಜಾಸ್ತಿ ಸ್ವಲ್ಪ ಮಾಡಬೇಕು, ಆದರೆ ಫುಲ್ ಅದು ಮೇಲೆ ಫೋಕಸ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಅಂದ. ಸೊ ಥ್ಯಾಂಕ್ ಯು ಸರ್. ಹೌದು ಸೊ ಅವ್ರು ಕೂಡ ಕನ್ನಡ ಗೊತ್ತು. ಹೌದು. ಸೊ ಅದಕ್ಕೆ ಪ್ರೆಸೆಂಟ್ ಲೈಫ್ ಖುಷಿಯಾಗಿ ಇರಬೇಕು ಅಂತ ಯಾವಾಗಲೂ ಅವರು ಪ್ರೀಚಿಂಗ್ಸ್ ಕೊಡ್ತಾರೆ. ಮತ್ತು ಫ್ಯೂಚರ್ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡಿದರೆ ಲೈಫು ಏನಾಗುತ್ತೆ ಅಂತ ಅದೇ ಟೆನ್ಷನ್ ಮಾಡಿಬಿಟ್ಟು ಫುಲ್ ಲೈಫ್ ಮುಗಿದ್ಬಿಡ್ತಾರೆ. ಆಮೇಲೆ ಅರ್ಥ ಆಗುತ್ತೆ, ನನ್ನ ಲೈಫಲ್ಲಿ ನಾವು ಚೆನ್ನಾಗಿ ಒಂದು ಖುಷಿಯಾಗಿ ಇರಲಿಲ್ಲ, ಈಗ ಲೈಫ್ ಆಮೇಲೆ ವಾಪಸ್ ಬರಲ್ಲಲ್ವಾ ಟೈಮು. ಸೊ ಆಮೇಲೆ ರಿಗ್ರೆಟ್ ಮಾಡಿದ್ರೆ ಏನು ಸಿಗಲ್ಲ. ಈಗ ಪ್ರೆಸೆಂಟ್ ಲೈಫಲ್ಲಿ ಖುಷಿಯಾಗಿ ಇರಬೇಕು ಇರ್ತಾರೆ. ಮತ್ತು ಎಲ್ಲ ಒಂದು ಮಿಡಿಲ್ ಪಾತಲ್ಲಿ ಕಾಸು ಕೂಡ ಮಾಡಬೇಕು, ಎಲ್ಲ ಮಾಡಬೇಕು, ಆದರೆ ಒಂದು ಲಿಮಿಟ್ ಇದ್ದರೆ ಲೈಫ್ ತುಂಬ ಖುಷಿಯಾಗಿ ಇರುತ್ತೆ. ಡೆವಲಪ್ಮೆಂಟ್ ತುಂಬ ಜಾಸ್ತಿ ಇದೆ ಇರ್ತಾರೆ, ಆದರೆ ಅದ್ರ ಜೊತೆ ಮನಸ್ಸು ಮತ್ತು ಹೆಲ್ತ್ಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನೋಡ್ತಾ जाला नोर्दै जाला मजा सुजल